ಈಗ ತಾನೇ ರವಿಚಂದ್ರನವರು ನನ್ನ ಬಗ್ಗೆ ನನ್ನ ತಮ್ಮನ ಬಗ್ಗೆ ಮಾತಾಡಿದರು. ಅವರು ಚಿಕ್ಕದಿಂದ ಅವರನ್ನು ನಾನು ನೋಡಿದ್ವಿ. ಅವ್ರ ತಂದೆ ಆದ ವೀರಸ್ವಾಮಿಯವರು ನನ್ನನ್ನು ಬೆಳೆಸಿದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಗೌರವದಿಂದ ಬಹಳ ಒಂದು ಧನ್ಯತಾ ಭಾವದಿಂದ ನಾನು, ಯಾಕಂದರೆ ಮೊದಲ ಪಾತ್ರ ಅವರಿಂದ ನೀನೊಬ್ಬನೇ ಮಾಡಬಲ್ಲ ಅಂತ ಹೇಳಿ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು, ನಟರು ಎಲ್ಲ ಎಷ್ಟು ತುಂಬ ಹೃದಯದಿಂದ ಅಥವಾ ಮಾತಾಡಿದ್ದೀರಂತಾರೆ. ಅದಕ್ಕೆ ನಾನು ಹೇಳಿ, ಇದು ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ. ಇದು ನನ್ನ ಪ್ರಶಸ್ತಿ ಅಲ್ವೇ ಅಲ್ಲ, ಇದು ಅಂದರೆ ಬಂದಾಗಲೂ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಅದಕ್ಕೆ ನಮ್ಮ ಇವರು ಜಗ್ಗೇಶ್ ಅವರು ಹೇಳಿದ್ರು ಕಾಣಿಸ್ತದೆ. ಮೋದಿಯವರು ಅದಕ್ಕೆ ಕಾರಣಭೂತರು, ಕಾರಣೀಕರ್ತರು ಕೂಡ. ಯಾಕಂದರೆ ಈ ಥರದ ಪ್ರಶಸ್ತಿ ಎಲ್ರಿಗೂ ಅರ್ಹರಿಗೆ ಕೊಡುವಂಥ ಒಂದು ವ್ಯವಸ್ಥೆ ತರಬೇಕು ಅಂತ ಅದರ ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು. ಅದು ಕನ್ನಡ ಚಲನಚಿತ್ರ ಮಾತ್ರ, ನಮ್ಮ ಚಿತ್ರರಂಗ ಮಾತ್ರವಲ್ಲ, ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನನಗೆ ಇವತ್ತು ಅದು ದಕ್ಕಿದೆ. ಅದಕ್ಕೆ ಎಲ್ಲರೂ ಹೇಳಿದ ಹಾಗೆ ನನಗೆ ಬಹಳ ಸಂತೋಷ ಆಗ್ತಿದೆ. ಮಂತ್ರಿಗಳು ಹೇಳಿದರು, ಎಲ್ಲರೂ ಹೇಳ್ತಿದ್ದಾರೆ. ಇದು ನನಗೆ ಮಾತ್ರ ಅಲ್ಲ, ಇದು ಕರ್ನಾಟಕಕ್ಕೆ ನಾನು ಮೊದಲ ದಿವಸ ಅದನ್ನು ಅರ್ಪಿಸಿದ್ದೀನಿ ನನ್ನ ಕೈ ಸಂದರ್ಭದಲ್ಲಿ ಹೇಳ್ತಾ. ಇನ್ನೆಲ್ಲರೂ ಮಾತಾಡಿದ್ದಾರೆ. ನಾನೇನು ಮತ್ತೆ ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ನಮ್ಮ ಮಂತ್ರಿಗಳು ಬಂದರು, ಶಿವಕುಮಾರ್ ಅವರು ಬಂದರು, ಮಾತಾಡಿದರು. ಅವ್ರಿಗೆ ಹೋಗಬೇಕಾಗಿತ್ತು, ಅವ್ರು ಹೇಳಿದ್ರು. ನಾನು ಅದನ್ನು ಸುಮಾರು 40 ವರ್ಷದ ಹಿಂದೆ ನಾನು ಮೊದಲ ಸಲ ಅಸೆಂಬ್ಲಿಗೆ ಹೋಗಿದ್ದೆ. ಹೋಗಿ ನಾನು ಅಂತ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರಗಳನ್ನು ಮುಗಿಸಿ ಅಸೆಂಬ್ಲಿಯಿಂದ ಹೊರಗೆ ಬರ್ತಾ ಬಾಗಿಲಿದ್ದ ಹೊರಗಡೆಯಲ್ಲಿ ಅವರು ನಾನು ಹಿಂಗೆ ಬಂದು ನೋಡಿದ್ರೆ ಇವರು ಒಳಗಡೆ ಹೋಗ್ತಿದ್ರು. ಹಿಂಗೆ ಅಂದ ಅವ್ರಿಗೆ ಯಾರು ಅಂತ ನನಗೆ ತಕ್ಷಣ, ಯಾಕಂದರೆ ಅವ್ರ ಪರಿಚಯನೇ ಇರಲಿಲ್ಲ. ಅವರು ಅಲ್ಲಿಂದ ಹೀಗೆ ಅಂದರು. ಅದೇ ನಾನು ಅಂತ ಹೇಳಿ ಅಷ್ಟ ಹಂಗೆ ಮಾಡಿ ಹೊಡೆದೋಗ್ಬಿಟ್ರು. ನಾನು ಅಲ್ಲಿ ಹೋಗಿ ಎಲ್ಲಿ ಕಾಡ್ತಾರೋ ಇಲ್ಲ ಅಂತ ನೋಡಿದ್ರೆ ಕಾಣಲಿಲ್ಲ. ಇವರು DK ಶಿವಕುಮಾರ್ ಅಲ್ಲ. ಸೊ ನನಗೆ ಆಗಲೇ ಅಂತ ಎಷ್ಟು ಚಂದ ಇಲ್ಲ ಈ ಮನುಷ್ಯ, ಎಷ್ಟು ಸ್ಮಾರ್ಟ್ ಇದ್ದಾನೆ ಇವರು, ರಾಜಕಾರಣದಲ್ಲಿ ಏನು ಮಾಡ್ತಿದ್ದಾನೆ ಅಂತ. ಇವರು ಸಿನಿಮಾ ಸೇರಬೇಕಾಗಿತ್ತು, ಅದರಲ್ಲೇ ನನಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸ್ ಇದ್ವು ಅಂತ. ಅದಕ್ಕೆ ನನಗೆ ಆಗ ಅನಿಸ್ತು. ಕಡೆಗೆ ನಾನು ಅವ್ರಿಗೆ ಹೇಳೇ ಬಿಡಬೇಕು ಅಂತ ನಾನು ಮತ್ತೆ ಅಲ್ಲಿ ಹೋಗಿ ನಿಂತೆ, ಬರ್ತಾರೆ ಆಚೆ ಅಂತ. ಆಮೇಲೆ ಅನ್ನಿಸ್ತು ಇವರಿಗೆ ನಾನು ಹಾಗೆ ಹೇಳಿದ್ರೆ ಇವ್ರು ತಿರುಗಿ ನನಗೆ ಹೇಳಿಬಿಟ್ಟ, ನೀವು ಸಿನಿಮಾ ಬಿಟ್ಟು ರಾಜಕಾರಣಕ್ಕೆ ಆಗ್ಬಂದ್ರಿ ಅಂತ ಕೇಳಿ.